ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನಮ್ಮ ಟ್ರಾವೆಲಿಂಗ್ ಡೇ 3. ನಾವು ಮಹಾರಾಷ್ಟ್ರದಲ್ಲಿ ಸ್ಟೇ ಮಾಡಿದ್ವಿ. ಇವಾಗ ಅಲ್ಲಿಂದ ಹೈದರಾಬಾದ್ಗೆ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇನೆ ಮಹಾರಾಷ್ಟ್ರಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಾವು ಬೈ ರೋಡ್ ಆಲ್ಮೋಸ್ಟ್ ಇನ್ನು ಹತ್ರ ಬಂದಿದ್ದೀವಿ ಇವಾಗ ಹೈದರಾಬಾದ್ಗೆ. ಆನ್ ದ ವೇ ಬರುವಾಗ ನಾನು ನಿಮ್ಗೆ ತುಂಬಾ ವ್ಯೂಸ್ನೆಲ್ಲ ಶೇರ್ ಮಾಡಿದೀನಿ. ನನಗೆ ತುಂಬಾನೇ ಇಷ್ಟ. ನೋಡಿ, ಇವಾಗ ಇಲ್ಲಿ ಸೈಡ್ ಅಲ್ಲಿ ಬ್ಯಾಂಬೂ ಪ್ಲಾಂಟ್ಸ್ ಎಲ್ಲ ಏನ್ ಹಾಕಿದ್ದಾರೆ, ಅದೆಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಅಂದ್ರೆ ತುಂಬಾನೇ ಚೆನ್ನಾಗ್ ಅನ್ಸ್ತಾ ಇತ್ತು. ಹಾಗೇನೆ ನಾವು ಮಹಾರಾಷ್ಟ್ರ ಇಂದ ಹೈದರಾಬಾದ್ಗೆ ಬರುವ ದಾರಿಯಲ್ಲಿ ಆಕ್ಸಿಡೆಂಟ್ ಕೂಡ ನೋಡಿದ್ವಿ. ತುಂಬಾನೇ ಭಯ ಅನ್ಸಿತ್ತು. ಅದು ಕೂಡ ಈ ವಿಡಿಯೋದಲ್ಲಿ ಇದೆ, ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ನಾನು ಹೋಗ್ತಿದ್ದೀನಿ ಹೈದರಾಬಾದ್. ಅವರಿಬ್ರು ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು. ನಮ್ ಚಿಕ್ಕವನಿಗೆ ಕನ್ನಡ ಬರುತ್ತೆ, ಬಟ್ ಸ್ವಲ್ಪ ಕಷ್ಟಪಟ್ಟು ಮಾತಾಡ್ತಾ ಇರ್ತಾನೆ. ಬಟ್ ಶೌರ್ಯ ಆದ್ರೆ ಚೆನ್ನಾಗಿ ಮಾತಾಡ್ತಾನೆ. ಇಬ್ರು ಏನಂದ್ರೆ ನಾನ್ ಫಸ್ಟ್ ಮಾತಾಡ್ತೀನಿ ಅಂತ ಹೇಳಿ ಫೈಟಿಂಗ್ ಮಾಡ್ಕೊಳ್ತಾ ಇದ್ರು. ಯಾವಾಗ್ಲೂ ಅಷ್ಟೇ, ಇಬ್ರಿಗೂನು ಒಂದೇ ಟಾಯ್ ಬೇಕಾಗುತ್ತೆ. ಎರಡೂನು ಸೇಮ್ ತಗೊಳ್ತೀವಿ ಮ್ಯಾಕ್ಸಿಮಮ್. ಬೈ ಮಿಸ್ಟೇಕ್ ಬೇರೆ ಬೇರೆ ಸ್ವಲ್ಪ ಕಲರ್ ಚೇಂಜ್ ತಗೊಂಡ್ರು ಸ್ವಲ್ಪ ದಿನ ಆಟ ಆಡ್ತಾರೆ, ಆಮೇಲೆ ಇಬ್ರಿಗೂನು ಏನೋ ಒಂದು ಫೈಟಿಂಗ್ ಬರುತ್ತೆ. ಇನ್ನೊಂದೇನಂದ್ರೆ ಇಬ್ರು ಖುಷಿಯಾಗಿ ಆಟ ಆಡ್ಕೊಳ್ತಾ ಇರ್ತಾರೆ, ನಮ್ಗೇನು ಡಿಸ್ಟರ್ಬ್ ಮಾಡಲ್ಲ. ಅವ್ರಿಬ್ರುನು ಅವ್ರದೇ ಒಂದು ಗೇಮ್ಸ್ ಕ್ರಿಯೇಟ್ ಮಾಡ್ಕೊಂಡು ಏನೋ ಒಂದು ಎಂಗೇಜ್ ಆಗ್ತಾ ಇರ್ತಾರೆ. ರೂಪ್ ಟಾಪ್ ಓಪನ್ ಮಾಡಿ ಅಂತ ಹೇಳಿ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾ ಇದ್ರು ಇಬ್ರುನು. ನನ್ಗಂತೂ ತುಂಬಾನೇ ಭಯ, ನಾನು ಇದನ್ನ ಓಪನ್ ಮಾಡ್ಲಿಕ್ಕೇನೆ ಬಿಡಲ್ಲ. ಬಟ್ ಇವಾಗ ಒಂದ್ 5 ನಿಮಿಷ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಕಾಲೆಲ್ಲ ಇಟ್ಕೊಂಡಿದ್ದೀನಿ ಇಬ್ರದುನು. ತುಂಬಾ ಭಯ ನನ್ಗೆ ರೂಪ್ ಟಾಪ್ ಓಪನ್ ಮಾಡೋದೇ ಬೇಡ ಅಂತ ಹೇಳ್ತೀನಿ ನಾನು. ಸೊ ಆಮೇಲೆ 1-2 ನಿಮಿಷ ಓಪನ್ ಮಾಡಿ ಆಮೇಲೆ ಅವ್ರನ್ನ ಇಮಿಡಿಯೇಟ್ ಆಗಿ ಕೂರ್ಸಿದಾಯ್ತು. ಇನ್ನೊಂದೇನಂದ್ರೆ ಈ ಕಾರಲ್ಲಿ ಒಂದೊಳ್ಳೆ ವಿಷಯ ಏನಂದ್ರೆ, ಈ ತರ ರೂಪ್ ಟಾಪ್ ನಾವು ಅನ್ಸೇಫ್ ಪ್ಲೇಸ್ ಅಲ್ಲಿ ಏನಾದ್ರೂ ಓಪನ್ ಮಾಡಿದ್ರೆ, ಇವಾಗ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರುವಾಗ ಎಲ್ಲ ಓಪನ್ ಮಾಡಿದ್ರೆ ನಮ್ಗೆ ಅಲ್ಲಿ ಅಲರ್ಟ್ ಮೆಸೇಜ್ ಬರುತ್ತೆ, ಇಮಿಡಿಯೇಟ್ ಆಗಿ ಕ್ಲೋಸ್ ಮಾಡಿ, ಇವಾಗ ವೆಹಿಕಲ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಅಂತ ಹೇಳಿ. ಈ ತರದೆಲ್ಲ ಫ್ಯೂಚರ್ಸ್ ತುಂಬಾ ನನ್ಗೆ ಇಷ್ಟ ಆಯ್ತು. ಸೇಫ್ಟಿ, ಈ ಅಲರ್ಟ್ ಅದೇ ನಮ್ಗೆ ಕಾರಿಂದನೇ ನಮ್ಗೆ ಅಲರ್ಟ್ ಮೆಸೇಜ್ ಬರುತ್ತೆ, ಸೇಫ್ಟಿ ಅಲರ್ಟ್. ಅದೊಂದು ನಂಗೆ ಒಳ್ಳೆ ಅಂತ ಅನ್ಸಿತ್ತು. ದಾರಿಯಲ್ಲಿ ದೊಡ್ಡ ವೆಹಿಕಲ್ಸ್, ಈ ತರ ಲಾರೀಸ್ ಎಲ್ಲ ನೋಡಿದಾಗ ತುಂಬಾನೇ ಟೆನ್ಷನ್ ಆಗ್ತಾ ಇತ್ತು. ಹಾಗೆ ನೋಡಿ, ಇವಾಗ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಇದೇನು ಆಲೂಗಡ್ಡೆ ಮತ್ತೆ ಸ್ಯಾಂಡ್ ಏನೋ ಇದೆ, ಅದು ಫುಲ್ಲು ಮುಂದೆ ಫ್ರಂಟ್ ಪಾರ್ಟ್ ಏನಿದೆ ಎಲ್ಲ ಸ್ಮ್ಯಾಶ್ ಆಗಿದ್ ತರ ಆಗ್ಬಿಟ್ಟಿತ್ತು. ಆ ತರದೆಲ್ಲ ನೋಡಿದಾಗ ನಂಗೊಂದ್ ಅರ್ಧ ಗಂಟೆ ಟೆನ್ಷನ್ ಅಲ್ಲಿ ಇರುತ್ತೆ. ಅದ್ ಮರ್ತೋಗುವರ್ಗುನು ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ, ತುಂಬಾನೇ ಭಯ ಆಗ್ತಾ ಇರುತ್ತೆ ಈ ರೋಡಲ್ಲಿ.
ಮಕ್ಕಳೇನಂದ್ರೆ ಸ್ವಲ್ಪ ಹೊತ್ತು ಕುತ್ಕೊಳ್ತಾರೆ, ಮತ್ತೆ ಅವರಿಗೆ ಸ್ವಲ್ಪ ಹೊತ್ತಾಗಿದ್ಮೇಲೆ ಬೋರ್ ಆಗುತ್ತಲ್ವಾ. ಒಂದ್ ಪ್ಲೇಸ್ ಅಲ್ಲಿ ಲಾಂಗ್ ಟೈಮ್ ಅಲ್ಲಿ ಕುತ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ತುಂಬಾನೇ ಕಷ್ಟ. ಈ ತರ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಎಲ್ಲ ಜಂಪ್ ಮಾಡ್ತಾ ಇದ್ರು. ಹಾಗೆ ನಾವು ನೆನ್ನೆ ತಗೊಂಡಿದ್ದಂತ ಮಾವಿನ ಹಣ್ಣಿತ್ತು. ಆ ಮಾವಿನ ಹಣ್ಣನ್ನ ಹಿಡಿದ್ಬಿಟ್ಟು ಅಲ್ಲಿ ವೆಹಿಕಲ್ಸ್ ಎಲ್ಲ ಏನ್ ಬರ್ತಾ ಇದೆ ಆ ತರ ತೋರಿಸಿ ಮಾವಿನ ಹಣ್ಣು ತಗೊಳ್ಳಿ, ಮಾವಿನ ಹಣ್ಣು ತಗೊಳ್ಳಿ ಅಂದ್ಬಿಟ್ಟು ಜಸ್ಟ್ ಫನ್ನಿ ಆಗಿ ಆಟ ಆಡ್ತಾ ಇದ್ರು ಇಬ್ರುನು. ಅವ್ರಿಗೆ ಒಂದು ಏನೋ ಒಂಥರ ಫನ್ನಿ ಅನ್ಸ್ಕೊಂಡು ಇಬ್ರುನು ಎಂಜಾಯ್ ಮಾಡ್ತಾ ಇದ್ರು. ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವ್ರನ್ನ ಅವರು ಎಂಗೇಜ್ ಮಾಡ್ಕೊಳ್ತಾರೆ, ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಏನು ಜಾಸ್ತಿ ಟ್ರಬಲ್ ಮಾಡಲ್ಲ, ಏನಾದ್ರೂ ಕೇಳ್ತಾರೆ ಚಿಕ್ಕ ಚಿಕ್ಕದಷ್ಟೇನೆ ಅವರೇ ಏನೋ ಒಂದು ಗೇಮ್ಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ, ಹಾಗೆ ಆಟ ಆಡ್ತಾ ಇರ್ತಾರೆ. ನೋಡಿ ಇಲ್ಲಿ ಎಲೆಕ್ಟ್ರಿಕಲ್ ಬಸ್ ಇಲ್ಲಿ ಸ್ಟಾರ್ಟ್ ಆಯ್ತು ತೆಲಂಗಾಣದು. ಇವಾಗ ನಾವು ಆಲ್ಮೋಸ್ಟ್ ನಿಯರ್ ತೆಲಂಗಾಣ ಬಾರ್ಡರ್ಗೆ ಬಂದು ರೀಚ್ ಆಗಿದೀವಿ. ಎಷ್ಟು 3 days ಇಂದ ನಮ್ಗೆ ಜರ್ನಿ ಮಾಡಿ ಯಾವಾಗ ರೀಚ್ ಆಗ್ತೀವೋ ಅನ್ನೋ ತರ ಅನ್ಸಿತ್ತು. ಇವಾಗ ರೀಚ್ ಏನೋ ಆಗಿದೀವಿ, ಮತ್ತೆ ವಾಪಸ್ ಹೋಗ್ಬೇಕು. ಅದು ಒಂದ್ ದೊಡ್ಡ ಟಾಸ್ಕ್ ಏನೆ ನಮ್ಗೆ. ಇಲ್ಲಿವರೆಗೂ ನಾವು ಹೈವೇಯಲ್ಲಿ ಬರೋದ್ರಿಂದ ನಮ್ಗೆ ರೋಡ್ ಈ ತರ ಫ್ರೀ ಆಗಿತ್ತು. ಬಟ್ ಇವಾಗ ಸಿಟಿ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಟ್ರಾಫಿಕ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಆನ್ ದ ವೇ ನಾವು ಬರುವಾಗ ನೇರಳೆ ಹಣ್ಣು ಸಿಕ್ತು, ನಾನು ತಗೊಂಡೆ ನೇರಳೆ ಹಣ್ಣು, ತುಂಬಾನೇ ಚೆನ್ನಾಗಿತ್ತದು. ನನ್ಗೇನಂದ್ರೆ ಹಲಸಿನ ಹಣ್ಣು ತಿನ್ಬೇಕಂತ ತುಂಬಾನೇ ಆಸೆ ಇದೆ, ನೋಡ್ಬೇಕು ಸಿಗತ್ತೋ ಇಲ್ವೋ ಹಲಸಿನ ಹಣ್ಣು. ವಾಪಸ್ ಹೋಗೋಷ್ಟರಲ್ಲಿ ಹಲಸಿನ ಹಣ್ಣು ಮಾತ್ರ ತಿನ್ಬೇಕು. ಇವಾಗ ನಾವಿಲ್ಲಿ ರಿಂಗ್ ರೋಡ್ ಅಂತ ಹೇಳಿ ಅಲ್ಲಿಂದ ಸಿಟಿ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ನಾವ್ ಹೋಗ್ತಾ ಇರೋದು ಹೈಟೆಕ್ ಸಿಟಿ ಅಂತ ಹೇಳ್ತಾರಲ್ವಾ, ಆ ಪ್ಲೇಸ್ ಅಲ್ಲಿ ನಾವು ಸ್ಟೇ ಮಾಡೋದು. ಅಲ್ಲಿ ನಾವು ಹೋಗ್ತಾ ಇದೀವಿ. ಸೊ ಅದ್ರೊಳಗಡೆ ಎಂಟ್ರಿ ಆಗುವಾಗ ತುಂಬಾನೇ ಟ್ರಾಫಿಕ್ ಇರುತ್ತೇನೋ. ನಾವು ಆಲ್ಮೋಸ್ಟ್ 4:30 5 ಆ ಟೈಮಲ್ಲಿ ರೀಚ್ ಆಗ್ತಾ ಇದ್ವಿ. ಆ ಟೈಮಲ್ಲಿ ಏನಂದ್ರೆ ಸ್ಕೂಲ್ ಎಲ್ಲ ಬಿಡ್ತಾರಲ್ವಾ, ಸ್ಕೂಲ್ ಎಲ್ಲ ಆಗುತ್ತೆ, ಡಿಸ್ಪರ್ಸಲ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೇನೋ ಅಂತ ಅನ್ಕೊಂಡಿದ್ವಿ. ಸ್ವಲ್ಪ ಅಲ್ಲ, ತುಂಬಾನೇ ಟ್ರಾಫಿಕ್ ಇತ್ತು. ನಾನು ತುಂಬಾ ದಿನ ಆಗಿದ್ಮೇಲೆ ಅಷ್ಟೊಂದು ಟ್ರಾಫಿಕ್ ನ ನೋಡಿದ್ದು. ಶೌರ್ಯ 1 year ಬೇಬಿ ಇರುವಾಗ ನಾನು ಹೈದರಾಬಾದ್ಗೆ ಬಂದಿದ್ದೆ. ಅದಾಗಿದ್ಮೇಲೆ ಇವಾಗ್ಲೇನೆ ಬರ್ತಾ ಇರೋದು ಹೈದರಾಬಾದ್. ಹೈದರಾಬಾದ್ಗೆ ಬಂದಿದ್ವಿ. ಸೊ ನಾನು ಒಳಗಡೆ ಸೊ ಈಗ
ನಾನು ತೋರಿಸ್ತಿದ್ದೀನಿ ನೋಡಿ ಗೈಸ್. ಇಲ್ಲಿ ಜಾಸ್ತಿ ರಶ್ ಇದೆ. ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಏನಕ್ಕಂದ್ರೆ ಇವಾಗ ನಾವು ಸಿಟಿ ಒಳಗಡೆ ಎಂಟರ್ ಆಗ್ತಾ ಇದೀವಿ. ಎಂಟರ್ ಆಗ್ತಿದ್ದಂಗೆನೆ ಅಪಾರ್ಟ್ಮೆಂಟ್ಸ್ ನಮ್ಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ಹೈದರಾಬಾದ್ ಅಲ್ಲಿ ತುಂಬಾನೇ ಅಪಾರ್ಟ್ಮೆಂಟ್ಸ್ ಮಾಡಿದ್ದಾರೆ. ಮುಂಚೆ ಎಲ್ಲ ಅಷ್ಟೊಂದು ಇರ್ಲಿಲ್ಲ. ತುಂಬಾ ಜನ ಎಲ್ಲ ಜಾಸ್ತಿ ಆದಂಗುನು ಅಪಾರ್ಟ್ಮೆಂಟ್ಸ್ ಅನ್ನೋದೇ ಸೊಲ್ಯೂಷನ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು. ನಿಜ ಹೇಳ್ಬೇಕಂದ್ರೆ ಈ ಸಿಟಿಗೆ ಅಪಾರ್ಟ್ಮೆಂಟ್ಸೇ ಒಂಥರ ಡೆಕೋರೇಷನ್ ತರ ತಯಾರಾಗಿದೆ. ಅಪಾರ್ಟ್ಮೆಂಟ್ಸ್ ನೋಡ್ತಾ ಇದ್ರೆ ಏನೋ ಒಂದು ಬಿಲ್ಡಿಂಗ್ ತುಂಬಾ ಅಟ್ರಾಕ್ಟಿವ್ ಬಿಲ್ಡಿಂಗ್ ಅಂತ ಅನ್ಸುತ್ತೆ. ನೋಡಿ ಎಷ್ಟು 4 ಸೈಡ್ ಅಲ್ಲೂ ಅಪಾರ್ಟ್ಮೆಂಟ್ಸ್ ಕಾಣಿಸ್ತಾ ಇದೆ ನಮ್ಗೆ. ಇದೇ ಮೇನ್ ಸಿಗ್ನಲ್ ಸಿಟಿ ಒಳಗಡೆ ನಾವು ಎಂಟ್ರಿ ಆಗ್ತಿದೀವಿ ಅಂತ. ಅದಾಗಿದ್ಮೇಲೆ ನೆಕ್ಸ್ಟ್ ಏನಂದ್ರೆ ಟ್ರಾಫಿಕ್. ನಾವು ಜಸ್ಟ್ 15 ಕಿಲೋಮೀಟರ್ಸ್ ಹೋಗ್ಲಿಕ್ಕೆ 1.5 hour ಅಂತ ತೋರಿಸ್ತಾ ಇತ್ತು. ಅದೇ ನಾವು ಅನ್ಕೊಳ್ತಾ ಇದ್ವಿ 1 hourಗೆ ನಾವು ಜಸ್ಟ್ ಎಷ್ಟು 10 ಕಿಲೋಮೀಟರ್ಸ್ ಆತರ ಹೋಗ್ತೀವಿ. ಅಂತದ್ರಲ್ಲಿ ಇಲ್ಲಿ 15 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇತ್ತು. 1.5 hour ಅಂತ. ಅಷ್ಟೊಂದು ಟ್ರಾಫಿಕ್ ಇಲ್ಲಿ ಕಾಣಿಸ್ತಾ ಇತ್ತು ಈವ್ನಿಂಗ್ ಟೈಮ್ ಅಲ್ಲಿ. ಇವಾಗ ನಾವು ಫೈನಲಿ ಹೋಟೆಲ್ ಅಲ್ಲಿ ಬಂದಿದೀವಿ. ನಮ್ ಚಿಕ್ಕವನ್ ನೋಡಿ ಹೇಗೆ ಮ್ಯಾಜಿಕ್ ಮಾಡ್ತಾ ಇದೀನಿ ಅಂತ ಹೇಳಿ ನನ್ನ ಕರೆದು ತೋರಿಸ್ತಾ ಇದ್ದ. ಆಲ್ಮೋಸ್ಟ್ 3 days ಜರ್ನಿ ನಾವು ಸೇಫ್ ಆಗಿ ನಾವು ಬಂದು ರೀಚ್ ಆಗಿದ್ದೀವಿ ಹೈದರಾಬಾದ್. ಮತ್ತೆ ಇಲ್ಲಿಂದ ನಾವು ನನ್ನ ಹಸ್ಬೆಂಡ್ ಊರಿಗೆ ಹೋಗ್ಬೇಕು. ಅಲ್ಲಿ ಎಲ್ಲಿ ಹೋಗ್ತೀವಿ ಹೇಗೆ ಅಂತ ಹೇಳಿ ಎಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನಾವು ಹೈದರಾಬಾದ್ ಅಲ್ಲಿ 2 days ಸ್ಟೇ ಮಾಡ್ತೀವಿ. ಅದಾಗಿದ್ಮೇಲೆ ಊರಿಗೆ ಹೋಗ್ತೀವಿ. ಹೀಗೆ ನನಗೆ ನನ್ನ ಚಾನೆಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹೋಗ್ಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.